ಉಮೇಶ್ ಸರ್ ಹತ್ರ ಮಾತನಾಡ್ತೀನಿ ಸರ್. ಈಗ ಒಂದ್ ಕಡೆ ಪೊಲೀಸ್ ಇಲಾಖೆ ವತಿಯಿಂದಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಅಂದ್ರೆ ಈ ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ಳಲಾಗ್ತದೆ. ಅದ್ರ ಬಗ್ಗೆ ಇವತ್ತು ಕಮಿಷನರ್ ಕೂಡ ಮಾತನಾಡಿದ್ದಾರೆ. ಗೃಹ ಇಲಾಖೆ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್. ನೋಡಿ ಮೇಡಮ್, ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಮೆಡಿಕಲಿ ಹೋದಾಗ ಏನಾಗುತ್ತೆ, ಯಾರು ಎಲ್ಲೇ ಹೋದ್ರು ಡಾಕ್ಟರ್ಗಳ ರಿಪೋರ್ಟ್ಗಳು ಒಪಿನಿಯನ್ಗಳೇ ಫೈನಲ್. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಎಲ್ಲಿಗೆ ಹೋದ್ರು, ಯಾಕೆಂದ್ರೆ ಹಲವಾರು ಕೇಸ್ಗಳು ಎಲ್ಲಾದ್ರೂ ಹೋದ್ರೂ ಸಹ ನ್ಯಾಯಾಲಯಕ್ಕೆ ನಾವೇನು ಸಲ್ಲಿಸ್ಬೋದು, ಏನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋಬಾರ್ದು ಅಂತ ಕೇಳ್ತಾರೆ. ಯಾಕೆಂದ್ರೆ ದಟ್ ಈಸ್ ಇಸ್ ಪ್ರೊರೋಗೇಟಿವ್ ರೈಟ್ಸ್ ಅಲ್ವಾ ಸರ್. ಅಂದ್ರೆ ಈಗ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿ ಸಲ್ಲಿಸೋದು ಏನು ಯೂಸ್ ಆಗಲ್ಲ ಅಂತ ಹೇಳ್ತೀರಾ ಸರ್? ಅಲ್ಲ, ನನ್ನ ಲೆಕ್ಕದಲ್ಲಿ ಅದು ನಾವು ರೈಟ್ ನ ಇನ್ಫ್ರಿಂಜ್ ಮಾಡ್ದಂಗೆ ಆಗುತ್ತೆ ಅಂತ ಅನಿಸ್ತದೆ. ಲೆಟ್ ಏನ್ ಹಾಸ್ಪಿಟಲ್ ಒಳಗಡೆ ಈಗ ಇವ್ರೇನು ಆಚೆ ಬಿಟ್ಟು ಹೊರಗಡೆ ಬಂದು ಬೇಕಾದಂತ ಹಾಸ್ಪಿಟಲ್ ತಗೋತಾ ಇದ್ದಾರೆ. ಅಲ್ಲ, ಅದಕ್ಕೆ ಕೋರ್ಟೇ ಹೇಳಿತ್ತು ಸರ್, ಹೈಕೋರ್ಟೇ ಹೇಳಿತ್ತು. ಎಲ್ಲಿ ಬೇಕಾದ್ರೆ ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಬಹುದು ಅಂತ ಹೈಕೋರ್ಟೇ ಹೇಳಿತ್ತು. ಆದ್ರೆ ಸೆಂಟ್ರಲ್ ಜೈಲ್ ಅಥಾರಿಟೀಸ್ ಮತ್ತೆ ಪೊಲೀಸ್ ಸೂಪರ್ವಿಷನ್ ಅಲ್ಲಿ ಅಂತ ಅಂದ್ರೆ ಅವ್ರು ತಂದು ಯಾವ ಹಾಸ್ಪಿಟಲ್ ಇರ್ತದೋ ಆ ಹಾಸ್ಪಿಟಲ್ ತಂದು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳುವಂತದ್ದು ಮೊದಲಿಂದ ಚಾಲು ಇದ್ದದ್ದು. ಅಂದ್ರೆ ಅವರ ಜೈಲು ಸೆಂಟ್ರಲ್ ಜೈಲ್ ಅಥಾರಿಟೀಸ್ ಅವರೇ ಕರ್ಕೊಂಡು ಯಾವ ಹಾಸ್ಪಿಟಲ್ಗೆ ಅವ್ರು ನೇಮಕ ಆಗ್ತಾರೋ ಅಲ್ಲಿಗೆ ಬಂದು ಅವ್ರಿಗೆ ಗಾರ್ಡ್ ಕಸ್ಟಡಿ ಮಾಡ್ತಕ್ಕಂಥದ್ದು, ಅವ್ರನ್ನ ಕಸ್ಟಡಿಯಾಗಿ ಇಟ್ಕೊಳ್ಳುವಂತ ಟ್ರೀಟ್ಮೆಂಟ್ ತಗೊಳ್ಳುವಂತದ್ದಿತ್ತು. ಬಟ್ ಇದರಲ್ಲಿ ಅವ್ರನ್ನ ಆಚೆ ಬಿಟ್ಟಿದ್ದಾರೆ 6 months. ಆ ಕಾರಣಕ್ಕೆ 6 weeks. ಆ ಕಾರಣಕ್ಕೆ ಅವ್ರನ್ನ ಏನ್ ಮಾಡ್ತಾ ಇದ್ದಾರೆ ಈಗ, ಬೇಡ ಅದು ಕ್ಯಾನ್ಸಲ್ ಮಾಡಿ ನಮ್ಮ ಜೈಲ್ ಅಥಾರಿಟೀಸ್ ಅವರ ಒಂದು ಇದ್ರಲ್ಲೇ ತಗೊಳ್ಳಿ ಟ್ರೀಟ್ಮೆಂಟ್ ನ, ಅವರ ಸೂಪರ್ವಿಷನ್ ಅಲ್ಲೇ ತಗೊಳ್ಳಿ, ಏನಕ್ಕೆ ಬೇಕು, ಅವ್ರು ಪೊಲೀಸರು ಇರ್ತಾರೆ ಅವರು ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಕ್ಯಾನ್ಸಲ್ ಮಾಡಿಸೋಕ್ಕಾಗುದಿಲ್ಲ. ಹೌದೌದು, ಯಾವ ಡಾಕ್ಟರ್ಗಳು ಒಪಿನಿಯನ್ ಕೊಟ್ಟು ಅಂದ್ರೆ ದ ಇಂಟರಿಮ್ ಬೇಲ್ ಆರ್ಡರ್ ಕೆನಾಟ್ ಬಿ ಕ್ಯಾನ್ಸಲ್ಡ್. ಅಂದ್ರೆ ಇಂಟ್ರೀಮ್ ಆರ್ಡರ್ನ ಈ ತರ ಮಾಡಿ ನೀವು ಬೈ ದಿ ಸೂಪರ್ವಿಷನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್, ಸೆಂಟ್ರಲ್ ಜೈಲ್ ಮಾಡಿ ನೀವು ಅದು ನೇರಕ್ಕೆ ನೀವು ಆಚೆ ಬಿಟ್ಟು ಕಳಿಸಿ ಅವ್ರಿಗೆ. ಈಗ ಅವರ ಸ್ವೇಚ್ಛಾಚಾರ ಓಡಾಡ್ತಾ ಇದ್ದಾರೆ, ಅವ್ರು ಬೇಕು ಅಂತ ಮಾಡ್ತಾ ಇದ್ದಾರೆ, ಇದೆಲ್ಲ ನಾವು ಪೊಲೀಸರುಗಳಿಗೂ ಸಹ ಅನ್ನಿಸ್ತದೆ, ಏನಪ್ಪ ಡಿಲೇ ಮಾಡ್ತಾ ಇದಾರ, ನಾವು ಒಂದು ಯಾಕೆ ಮಾಡಬಾರ್ದು ಅಂತ ಅನ್ಬಿಟ್ಟು ಅಂತ. ಯಾಕೆ ಆಗ ಮಾಡಬಾರ್ದಾಗಿತ್ತು, ಈಗ ಮಾಡಿ ಅಂತ ಅನ್ನುವಂಥದ್ದು ಕೇಳ್ಬೋದು ಸುಪ್ರೀಂ ಕೋರ್ಟ್ ಒಳಗಡೆ. ನನ್ನ ಲೆಕ್ಕದಲ್ಲಿ ಸೂಪರ್ವಿಷನ್ ಬೈ ದಿ ಸೆಂಟ್ರಲ್ ಪ್ರಿಸನ್ ನಿಂದ ಮಾಡಿಸಿ ಅದನ್ನ ಅಂತ ನನ್ನ ಲೆಕ್ಕದಲ್ಲಿ ಮಾಡಿಸಬಹುದು. ಎಷ್ಟು ದಿವಸ ಆದ್ರೂ ಆಗ್ಲಿ ಅವರು ಎಸ್ಕಾರ್ಟ್ ಮಾಡ್ತಾರೆ, ಮತ್ತೆ ಅವ್ರು ಗಾರ್ಡ್ ಮಾಡ್ತಾರೆ, ಅವ್ರ ಕಸ್ಟಡಿಯಲ್ಲಿ ಇರ್ತಾರೆ ಅಂತ ಅನ್ನುವಂಥದ್ದಕ್ಕೆ ನನ್ನ ಲೆಕ್ಕ ಆ ತರ ಹೋಗ್ಬೋದು. ಕಾದ್ ನೋಡ್ಬೇಕು. ಯಾಕೆಂದ್ರೆ ಆ ತರ ಸಾಮಾನ್ಯವಾಗಿ ಎಲ್ಲ ಆಗಿರ್ತಕ್ಕಂಥ ಮೇಜರ್ ಸರ್ಜರಿಗಳು, ಮೇಜರ್ ಆಪರೇಷನ್ಗಳು, ಕಿಡ್ನಿ ಆಪರೇಷನ್ಗಳು, ಮತ್ತೆ ಬ್ರೈನ್ ಇಂಜುರಿಗಳು, ಸ್ಪೈನ್ ಇಂಜುರಿಗಳು ಎಲ್ಲ ಆಗಿರ್ತಕ್ಕಂಥವೆಲ್ಲ ಬೈ ಪ್ರಿಸನ್ ಅಥಾರಿಟಿ. ಆದ್ರಿಂದ ಎಲ್ಲೂ ಹೊರಗಡೆಗೆ ಬಿಟ್ಟು ಈ ತರ ಇಂಟ್ರೀಮ್ ಬೇಲ್ ಕೊಟ್ಟು ನನ್ನ ಲೆಕ್ಕದಲ್ಲಿ ನನಗೆ ಬಹಳ ಅಪ್ರೂಫ್ ಈ ತರ ಬಂದಿರುವಂಥದ್ದು. ಉಳಿದವೆಲ್ಲ ಬೈ ದಿ ಸೂಪರ್ವಿಷನ್ ಬೈ ದಿ ಸೆಂಟ್ರಲ್ ಪ್ರಿಸನ್ ಇಂದಾನೇ ಆಗಿರ್ತಕ್ಕಂಥವು. ಆ ಕಾರಣಕ್ಕೆ ಪೊಲೀಸರು ಹೋಗಿದ್ದಾರೆ. ಪೊಲೀಸರು ಹೋಗೋದು ಸರಿನೇ, ನಮ್ಮ ಕೆಲಸ ನಾವು ಮಾಡ್ಬೇಕಲ್ಲ. ಪೊಲೀಸರು ನಾವು ಸುಮ್ಮನೆ ಕೂತ್ಕೊಬಿಡಕ್ ಆಗೋದಿಲ್ವಲ್ಲ, ಆಯ್ತು ಬಿಡು ಹೋಗ್ಲಿ ಎಲ್ಲಾದ್ರೂ ಅಂತ. ಸರ್, ಈಗ ಅಂದ್ರೆ ಈಗ ಇಮಿಡಿಯೇಟ್ ಆಗಿ ಆಪರೇಷನ್ಗೆ ಹೋಗ್ಬೇಕು ಅವರು ಅಂತಾನೆ ವಾದ ಮಾಡಿ ಬೇಲ್ ತಗೊಂಡಿದ್ದು. ಸೊ ಈಗ 2 weeks ಆಗಿದೆ. ಸೊ 3ನೇ ವಾರದಲ್ಲೋ 4ನೇ ವಾರದಲ್ಲೋ ಸರ್ಜರಿಗೆ ಹೋಗಿ ಈಗ ಆಪರೇಷನ್ ಆಗಿದೆ. ಸೊ ಇದಕ್ಕೆ ಬೆಡ್ ರೆಸ್ಟ್ ಬೇಕು, ಅನದರ್ ಫ್ಯೂ ವೀಕ್ಸ್ ಆಫ್ ಬೇಲ್ ಎಕ್ಸ್ಟೆನ್ಷನ್ ಬೇಕಾಗುತ್ತೆ ಅಂತಾನು ಕೂಡ ಅವ್ರ ಅಪ್ಲೈ ಮಾಡ್ಬೋದಲ್ವಾ? ಯಾವ ಕಾರಣಕ್ಕೂ ಅದನ್ನ ಪ್ರೆಸರೈಸ್ ಮಾಡೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಅದು ತಕ್ಷಣನೇ ಕಟ್ ಮಾಡ್ಬಿಟ್ಟು ಆಪರೇಷನ್ ಮಾಡ್ಬಿಟ್ಟು ಮಲಗಿಸ್ಬಿಡಿ, ನಥಿಂಗ್ ಡೂಯಿಂಗ್. ದಟ್ ಈಸ್ ಟೋಟಲಿ ಡಿಪೆಂಡ್ ಅಪಾನ್ ಎ ಡಾಕ್ಟರ್ ಒಪಿನಿಯನ್. ಅವ್ರು ಹೇಗೆ ನಡ್ಸ್ಕೊಳ್ತಾರೋ, ಹೇಗೆ ಅವರು ಮಾನಿಟರ್ ಮಾಡ್ತಾರೋ, ದಟ್ ಈಸ್ ದ ಫೈನಲ್. ಬಟ್ ದೇ ಹ್ಯಾವ್ ಟು ಗಿವ್ ದ ರಿಪೋರ್ಟ್ ಫಾರ್ ದ ಕೋರ್ಟ್. 100% ಅವರು ರೆಗ್ಯುಲರ್ ಆಗಿ ಅವ್ರ ರಿಪೋರ್ಟ್ಗಳು ಕೊಡ್ಲೇಬೇಕಾಗ್ತದೆ ಕೋರ್ಟ್ಗಳಿಗೆ. ಮತ್ತೆ ಹೇಳಿದಾರಲ್ಲ, ನಮ್ಗೆ ರಿಪೋರ್ಟ್ಸ್ಗಳು ಬೇಕು ಪೀರಿಯಾಡಿಕಲಿ ಅನ್ಬಿಟ್ಟು ಅಂತ ಹೈಕೋರ್ಟ್ ಕೇಳಿದೆಯಲ್ಲ, ಅದ್ರ ಪ್ರಕಾರ ಕೊಡ್ತಾರೆ. ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ಆಮೇಲೆ ಅದರಿಂದ ಲಾಭ, ಡಾಕ್ಟರ್ಗಳಿಗೆ ಲಾಭ ಏನೂ ಇಲ್ವಲ್ಲ ಅದರಿಂದ. ಅವ್ರು ಹಾಸ್ಪಿಟಲ್ ಮಲಗಿಸ್ಕೊಂಡು ಅದು 2 ತಿಂಗಳು ಇರಯ ಅಂತ, ದೇರ್ ಈಸ್ ನೋ ಪ್ರಾಫಿಟ್. ಅದರಿಂದ ಅವ್ರು ಯಾಕೆ ಈ ಸಂಬಂಧಪಟ್ಟಂತ ಕೋರ್ಟ್ಗಳು ಮಾನಿಟರ್ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಅವ್ರು ಯಾಕೆ ರಿಸ್ಕ್ ತಗೊಳಕ್ ಯಾಕೆ ಹೋಗ್ತಾರೆ? ಅವರು ಯಾರು ತಗೊಳಕ್ ಹೋಗಲ್ರು. ಬಿಕಾಸ್ ದಿಸ್ ಇಸ್ ಮಾನಿಟರ್ಡ್ ಬೈ ದಿಸ್ ಹೈಕೋರ್ಟ್ ಆಫ್ ಇಂಡಿಯಾ, ಹೈಕೋರ್ಟ್ ಆಫ್ ಕರ್ನಾಟಕ. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಆ ಥರದ್ದೆಲ್ಲೂ ಆಗೋದಿಲ್ಲ. ಮತ್ತೆ ಆ ಥರದ ಒಪಿನಿಯನ್ಗಳು ಡಾಕ್ಟರ್ಗಳು ಸುಮ್ಮನೆ ಬೇಕಾಬಿಟ್ಟು ಇರಿ ನೀವು 2-6 ತಿಂಗಳು ನಥಿಂಗ್ ಡೂಯಿಂಗ್. ನನ್ನ ಲೆಕ್ಕದಲ್ಲಿ ನಾನು ಜಸ್ಟ್ ಒಂದು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಸುಳ್ಳು ಹೇಳಿ ಬೇಲ್ ತಗೊಂಡ್ರು ಅನ್ನೋದಾಗ್ಲಿ, ಅಥವಾ ಇನ್ನೇನೋ ಒಂದು ಟ್ರೀಟ್ಮೆಂಟ್ ಅಲ್ಲಿ ಬೇಕಂತಾನೆ ಡಿಲೇ ಮಾಡ್ತಿದ್ದಾರೆ ಅನ್ನೋದು ಏನಾದರೂ ಕೋರ್ಟ್ ಗಮನಕ್ಕೆ ಬಂದರೆ ಏನಾಗ್ಬೋದು? ಕೋರ್ಟ್ ಗಮನಕ್ಕೆ ನೀವು ಮಾಡಿರ್ತಕ್ಕಂಥದ್ದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅಂದಾಗ ಏನ್ ಮಾಡ್ತಾರೆ, 6 weeks ಬೇಲ್ನ ಕ್ಯಾನ್ಸಲ್ ಮಾಡ್ತಾರೆ.
ಇನ್ನೇನು ಮಾಡೋಕ್ಕಾಗೋದಿಲ್ಲ. ಹ್ಮ್ 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 6 weeks ಅಲ್ಲಿ ಏನೇನಾಗಿದೆ, ನಮ್ ಫರ್ದರ್ ಎಕ್ಸ್ಟೆನ್ಷನ್ಗೆ ಹೋಗ್ತಾರೆ, ನಮ್ಗೆ ಬೇಕು 6 ವಾರ ಸಾಲ್ತಾ ಇಲ್ಲ ಅಂತ. ಆವಾಗ ದೇ ಶುಡ್ ಸ್ಯಾಟಿಸ್ಫೈಡ್ ದಿ ಕೋರ್ಟ್ ಅಲ್ಲ ಫಾರ್ ದಿ ಎಕ್ಸ್ಟೆನ್ಷನ್, ಫರ್ದರ್ ಎಕ್ಸ್ಟೆನ್ಷನ್ ಆಫ್ ದಿ ಬೇಲ್. ಓಕೆ ಆ ಕೋರ್ಟ್ ಶುಡ್ ಸ್ಯಾಟಿಸ್ಫೈ 100% ಸ್ಯಾಟಿಸ್ಫೈ ಆದ್ರೆ ಮಾತ್ರ ಫರ್ದರ್ ಎಕ್ಸ್ಟೆನ್ಷನ್ ಕೊಡ್ತದಿಲ್ಲ ಅಂದ್ರೆ ಕೊಡುದಿಲ್ಲ. ಬಟ್ ಪೊಲೀಸ್ ಕೆನಾಟ್ ಗೋ ಫಾರ್ ಕ್ಯಾನ್ಸಲೇಷನ್ ಆಫ್ ಬೇಲ್. ಕ್ಯಾನ್ಸಲೇಷನ್ ಮಾಡಿ ಇದ್ರ ಸೆಂಟ್ರಲ್ ಪ್ರಿಸನ್ ಅವರ ಇದರಲ್ಲಿ ಕೊಡಿ, ನೀವು ಕಸ್ಟಡಿ ಕೇಳ್ಬೋದು ಪೊಲೀಸರು. ನಾನು ಐವ ಆಗಿದ್ರೆ ನಾನು ಅದೇ ಮಾಡ್ತಾ ಇದ್ದೆ. ಯಾಕೆ ಇಂಟ್ರೀಮ್ ಬೇಲ್ ಕೊಡ್ಬೇಕು, ದಯಮಾಡಿ ಇಂಟ್ರೀಮ್ ಬೇಲ್ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಸೆಂಟ್ರಲ್ ಪ್ರಿಸನ್ ಅವರ ಒಂದು ವಾಪಸ್ ಕಳಿಸಿ, ಅಲ್ಲಿಂದ ಅವರ ಒಂದು ಸೂಪರ್ವಿಷನ್ ಅಲ್ಲಿ ಯಾವುದೇ ಹಾಸ್ಪಿಟ್ಲ್ ಮಾಡಿಸುವಂತದ್ದಿದೆ ಸರ್ಕಾರ, ನಾವು ಮಾಡಿಸ್ತೀವಿ, ಆಚೆ ಬೇಡ, ಬೇರೆ ತರವಾದಂತಹ ಚಟುವಟಿಕೆಗಳು ನಡೀತವೆ, ಬೇರೆ ತರವಾದಂತ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡೋದಕ್ಕೆ ಇವರು ಅಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡ್ತಾವ್ರೆ ಅಂತ ಹೇಳಿ ಅಂತ ನಾವು ನಮ್ ಕೆಲಸ ಏನೋ ನಾವು ಮಾಡ್ತೀವಿ ಪೊಲೀಸರುಗಳು. ಓಕೆ ಓಕೆ ಓಕೆ, ನಾನು ಆಶೀಶ್ ಜಿ ಹತ್ರ ಮಾತನಾಡ್ತೇನೆ. ಆಶೀಶ್ ಅವರೇ, ಈಗ ಈ ಸರ್ ಹೇಳ್ದಂಗೆ ಸ್ಪೈನಲ್ ಸರ್ಜರಿ ಅನ್ನೋದು, ಸ್ಪೈನ್ ಸರ್ಜರಿ ಅನ್ನೋದು ಇಟ್ಸ್ ನಾಟ್ ಎನ್ ಈಸಿ. ಅದು ತುಂಬ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ. ಈಗ ಅವರೊಬ್ಬ ನಟ ಆಗಿರೋದ್ರಿಂದ ಮುಂದೊಂದು ದಿನ ಆ್ಯಕ್ಟಿಂಗ್ ಮಾಡಬೇಕು ಅಥವಾ ಯಾವ್ದಾದ್ರು ಫೈಟ್ ಸೀನ್ ಮಾಡಬೇಕು, ಆ ಕಾರಣದಿಂದನೂ ಅವರು ಸರ್ಜರಿನ ಬೇಡ ಅಂತ ಡಿಲೇ ಮಾಡಿ ಸ್ವಲ್ಪ ದಿವಸ ಫಿಸಿಯೋಥೆರಪಿಲೇ ಟ್ರೈ ಮಾಡೋಣ ಅನ್ನುವಂಥ ಆಪ್ಷನ್ ಕೂಡ ಹೋಗಿರ್ಬೋದು ಅನ್ಕೊಳ್ತೀನಿ. ಇನಿಷಿಯಲ್ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್ ಅಲ್ಲಿ ಯೂಶಲಿ ಫಿಸಿಯೋಥೆರಪಿ ಇಸ್ ಇನಿಷಿಯಲ್ ಪಾರ್ಟ್ ಟ್ರೀಟ್ಮೆಂಟ್. ಈ ತರ ಸ್ಪೈನಲ್ ಅಂದ್ರೆ ಡಿಸ್ಕ್ ಪ್ರೊಲಾಪ್ಸ್ ಕೇಸಸ್ ಆ ತರದ್ರಲ್ಲಿ. ಸೊ ನಾವು ಫೋರ್ಸ್ ಮಾಡಕ್ ಹೋಗುದಿಲ್ಲ. ಸರ್ಜರಿ ಇಸ್ ನಾಟ್ ಅ ಫೋರ್ಸ್ಫುಲ್ ಆಕ್ಟ್, ಇಟ್ ಶುಡ್ ಬಿ ಅ ಕನ್ಸೆಂಟೆಡ್ ಥಿಂಗ್. ಓಕೆ, ವಿ ಕ್ಯಾನ್ ಟೆಲ್ ದಮ್ ದ ಪ್ರಾಬ್ಲಮ್, ಬಟ್ ವಿ ಕ್ಯಾನ್ ಟೆಲ್ ದಮ್ ದ ಸೊಲ್ಯೂಷನ್. ಬಟ್ ಇನಿಷಿಯಲ್ ಪಾರ್ಟ್ ಆಫ್ ದಿ ಏನ್ ಟ್ರೀಟ್ಮೆಂಟ್ ಇರುತ್ತಲ್ಲ, ಅದು ಡಿಸ್ಕ್ ಅಲ್ಲಿ ಅಂದ್ರೆ ಫಿಸಿಯೋಥೆರಪಿ ಮಾಡಿ ಪೇನ್ ಅನ್ನ ಕಡಿಮೆ ಮಾಡುವಂತದ್ದು ಇರ್ತದೆ. ಬಟ್ ಅದೇ ಕಡಿಮೆ ಆಗ್ಲಿಲ್ಲ ಅಂದ್ರೆ ಸರ್ಜರಿಗೂ ಹೋಗಕ್ಕೂ ಮೊದಲು ಒಂದ್ ಸ್ವಲ್ಪ ದಿನಗಳ ಕಾಲ ಫಿಸಿಯೋಥೆರಪಿ ಹೋಗ್ಬೇಕಾಗತ್ತಾ? ಇಸ್ ದಟ್ ದ ಪ್ರೊಸೀಜರ್ ಫಾರ್ ದ ಸರ್ಜರಿ ಆರ್ ವಾಟ್? ಲೈಕ್ ಇಟ್ ಇಸ್ ಇಟ್ಸ್ ನಾಟ್ ಅ ಪ್ರೋಟೋಕಾಲ್ ಆಸ್ ಇನ್, ಬಟ್ ಡಿಪೆಂಡ್ ಆನ್ ದ ಸಿವಿಯಾರಿಟಿ. ಅಂದ್ರೆ ನಾವು MRI ಅಲ್ಲಿ ಸಿವಿಯಾರಿಟಿ ಜಾಸ್ತಿ ಇತ್ತು, ಅವ್ರಿಗೆ ಸಿಂಪ್ಟಮ್ಸ್ ತುಂಬಾ ಜಾಸ್ತಿ ಇತ್ತು ಅಂತ ಹೇಳುವಾಗ ಅವಾಗ ಸರ್ಜರಿ ಇಸ್ ಅ ಡೈರೆಕ್ಟ್ ಚಾಯ್ಸ್. ಬಟ್ ಇಫ್ ಸರ್ಜರಿ ಮತ್ತೆ ಸ್ಟೇಜಸ್ ಇರುತ್ತೆ, ಡಿಸ್ಕ್ ಪ್ರೊಲಾಪ್ಸ್ ಅಲ್ಲೂ ಹೇಗೆ ಅಂತ ಹೇಳಿದ್ರೆ ದೇರ್ ಆರ್ ಸ್ಟೇಜಸ್ ಅಲ್ಲಿ 4 ಸ್ಟೇಜ್ ಅಲ್ಲಿ ವಿ ಕ್ಯಾನ್ ಗಿವ್ ಅನ್ ಆಪ್ಷನ್ ಡೇಸ್, ಒಂದ್ ಸ್ವಲ್ಪ ದಿವಸ ಫಿಸಿಯೋಥೆರಪಿ ತಗೊಂಡು ನೋಡ್ಬೋದು, ದೆನ್ ವಿ ಕ್ಯಾನ್ ಟ್ರೈ ಔಟ್ ಏನೋ ಸರ್ಜರಿ ಅಂತ ಹೇಳಿ. ಬಿಕಾಸ್ ಸರ್ಜರಿ ಇಸ್ ನಾಟ್ ಅನ್ ಲೈಕ್ ಸಿಂಪಲ್ ಸರ್ಜರಿ, ಇಟ್ಸ್ ಅ ಮೇಜರ್ ಸರ್ಜರಿ ಅಂಡ್ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಒನ್ ಅಂಡ್ ರಿಸ್ಕ್ ದಟ್ ಇಸ್ ಇನ್ವಾಲ್ವ್ಡ್ ವಿತ್ ದ ಸರ್ಜರಿ. ಏನಾಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ರಿಸ್ಕ್ ಇರ್ತದೆ ಆಪರೇಷನ್ ಮಾಡಿದ್ಮೇಲೆ. ಸಿನ್ಸ್ ಈಸ್ ಅ ಆಕ್ಟರ್, ಅವ್ರಿಗೆ ಫೈಟ್ ಸೀನ್ಸ್ ನೀವು ಪಾಯಿಂಟ್ ಮಾಡ್ದಂಗೆ ಫೈಟ್ ಸೀನ್ಸ್ ಆಗಿರ್ಬೋದು ಅಥವಾ ಜಿಮ್ಮಿಗೆ ಹೋಗುವಂತದ್ದಾಗಿರ್ಬೋದು, ಅವ್ರ ಅದನ್ನ ಲಾಂಗ್ ಟರ್ಮ್ ಅಲ್ಲಿ ಮಾಡಕ್ ಆಗಲ್ಲ ಅವರೆಲ್ಲ. ಸೊ there is a risk that is associated after the surgery. Okay, so the thing is, initial part of the treatment will be for few days physiotherapy or maybe rest, and then life ಇನ್ನೂ ಕಡಿಮೆ ಆಗ್ಲಿಲ್ಲ ಅಂದಾಗ ಅವಾಗ ಬೇಕಾದ್ರೆ ನಾವು ಸರ್ಜರಿನ ತಗೋಬಹುದು with the involved risk factors. See, after the surgery, ಅಂದ್ರೆ if at all if you go for surgery ಆದ ಮೇಲೆ ಅಂದ್ರೆ ಯೂಶಲಿ ದ ಸ್ಪೈನ್ ಸರ್ಜರಿ ಅಂಡ್ ಆಲ್ ಎಷ್ಟು ವಾರಗಳ ಅಥವಾ ಎಷ್ಟು ತಿಂಗಳ ಬೆಡ್ ರೆಸ್ಟ್ ಬೇಕಾಗುತ್ತೆ? That is a complicated question as well. The thing is, like symptoms wise or improvement agake maybe 6 weeks to 8 weeks, but it is not like a ಏನಂತಾರದು straightforward answer. There are 6 weeks to 6 months is the answer for this. Okay, there are few patients have improved within 6 weeks, they would have gone back to their work. And there are few patients who have not recovered till 6 months. Okay, idu enike anta heli you have to understand that we are dealing with nerves ಅಂತ ಹೇಳಿದ್ರೆ ನರ್ವ್ ಹತ್ರ ಹೋದಾಗ ಲಿಟ್ರಲಿ ಆ ನರ ನಿಮ್ ಶಕ್ತಿ ಕೊಡುವಂತ ನರ, ಅದಕ್ಕೆ ಇಂಜರಿ ಆಗಿರುವಂತದ್ದು ಅಥವಾ ವೀಕ್ನೆಸ್ ಆಗಿರುವಂತದ್ದು ಇದ್ದಾಗ 6 months ತನಕನೂ ಡಿಲೇ ಆಗ್ಬೋದು ರಿಕವರಿಗೋಸ್ಕರ. ಇನ್ ಕೇಸ್ ಏನಾದ್ರು ಇಲ್ಲ, ಈಸ್ ಫೈನ್, ಇಂಪ್ರೂವ್ ಸಿಂಪ್ಟಮ್ಯಾಟಿಕಲಿ ಪೇನ್ ಎಲ್ಲ ರಿಲೀಫ್ ಆಯ್ತು, ಓಕೆ ರಿಕವರಿ ಆಗೋ ಚಾನ್ಸಸ್. ಓಕೆ, ನಾನು ಉಮೇಶ್ ಸರ್ ಹತ್ರ ಮಾತನಾಡ್ತೀನಿ. ಸರ್, ಈಗ ಆಶೀಶ್ ಅವ್ರು ಹೇಳ್ದಂಗೆ, ಡಾಕ್ಟರ್ ಹೇಳ್ದಂಗೆ 6 weeks to 6 months ಅಂತ ತಗೋಬಹುದು. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದ ವಿಲ್ ಪವರ್ ಆಫ್ ದ ಅಥವಾ ಏನು ಪೇಷಂಟ್ ಅಂತ ಹೇಳ್ಬೋದು. ಪೇಷಂಟ್ನ ಒಂದು ಅವರ ರಿಕವರ್ ಟೈಮ್ ಯಾವ ರೀತಿ ತಗೋತಾರೋ ಅಥವಾ ಅವರ ಸ್ಪಂದಿಸುವಂಥ ಟೈಮ್ ಯಾವ ರೀತಿ ತಗೋತಾರೋ ಹಾಗೆ ಅಂತ. ಇಲ್ಲಿ ಸರ್, ಈಗ ಇನ್ ಕೇಸ್ ಆಪರೇಷನ್ ಆದಮೇಲೆ ಸೊ ಆ್ಯಂಡ್ ಸೊ ಡೇಸ್ ಆಫ್ ರೆಸ್ಟ್ ಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದಾಗ ಆ ಬೇಸಿಸ್ ಮೇಲೂ ದೇ ಕ್ಯಾನ್ ಗೋ ಫಾರ್ ಎಕ್ಸ್ಟೆನ್ಷನ್ ಆಫ್ ಬೇಲ್ ಅನ್ನೋದು ಒಂದು.
ಇನ್ನೊಂದು ಆ ರೀತಿ ಆದ್ರೆ ಈಗ ವಾಪಸ್ ಎಷ್ಟು ದಿನಗಳ ಆದ್ಮೇಲೆ ಹಂಗೆ ಹೊರಗಡೆ ಇಟ್ಕೊಂಡೆ ಅವ್ರು ರೆಗ್ಯುಲರ್ ಬೇಲ್ಗೆ ಹಾಕೋಬೋದಾ, ಅಥವಾ ಮತ್ತೆ ಒಳಗಡೆ ಹೋಗ್ಮೇಲೆ ಪುನಃ ಮತ್ತೇನೋ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತೆ, ಸೊ ಹಾಗಾಗಿ ರೆಗ್ಯುಲರ್ ಬೇಲ್ಗೆ ಹಾಕೊಂಡ್ವಿ ಅನ್ನೋ ಥರದ್ದು ಏನಾದರೂ ಆಪ್ಷನ್ಸ್ ಇದೆಯಾ ಸರ್, ಹೇಗೆ? ಖಂಡಿತವಾಗ್ಲು ಈಗ ರೆಗ್ಯುಲರ್ ಬೇಲ್ ಹಾಕೋದಕ್ಕೆ ಯಾವುದೇ ತರವಾದಂತಹ ಸಂಶಯ ಇಲ್ಲ. ಅಂದ್ರೆ ಹೊರಗಡೆ ಇಟ್ಕೊಂಡೆ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡ್ಕೋಬೋದಾ? 100% ಮಾಡ್ಬೋದು, ಒಳಗಡೆ ಇರ್ಲೇಬೇಕು ಅಂತ. ದಿಸ್ ಈಸ್ ನೌ ಈಸ್ ದ ಕಸ್ಟಡಿ ಆಫ್ ಎ ಕೋರ್ಟ್ ಅಲ್ವಾ ಈಗ ಅವನು. ಈಗ ಆಚೆ ಬಂದು ಬೇಲ್ ಬಿಟ್ಟಿದ್ದಾರೆ, ಹೊರಗಡೆ ಬಂದಿದ್ದಾರೆ. ಇವಾಗ ರೆಗ್ಯುಲರ್ ಬೇಲ್ಗೆ ವಾದ ವಿವಾದಗಳು ಈಗಾಗಲೇ ಸುಮಾರು ಅಂತ ತಲುಪಿದೆ. ಅದು ನನ್ನ ಲೆಕ್ಕದಲ್ಲಿ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತಹ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಕೋರ್ಟ್ ಹಾಗೇನೆ ವಾಪಸ್ಸು ಏನು ಹೊರಗಡೆ ಬಂದಿದಾರಲ್ಲ ಹಾಗೆ ರೆಗ್ಯುಲರ್ ಬೇಲ್ ಕಂಟಿನ್ಯೂ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ, ಅದರಲ್ಲೇನು. ಬಟ್ ಕೋರ್ಟ್ ಸ್ಯಾಟಿಸ್ಫೈ ಆಗಬೇಕಲ್ಲ, ಈ ಮನುಷ್ಯ ಹೊರಗಡೆ ಇರಬೇಕು, ಮತ್ತೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಆಗಬೇಕು ಹಾಸ್ಪಿಟ್ಲಲ್ಲಿ, ಮತ್ತೆ ಹಾಸ್ಪಿಟಲ್ನ ಕೇರ್ನಲ್ಲಿ ಇರಬೇಕು. ಸ್ಪೈನಲ್ ಇಂಜುರಿಗೆ ಈ ಮಟ್ಟದ ಇಂಜುರಿ ಆಗಿದೆ ಅಂತ ಅನ್ನುವಂಥದ್ದನ್ನ ಟೋಟಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕೋರ್ಟು. ಯಾವತ್ತೊಂದು ದಿವಸ ಎಕ್ಸ್ಟೆನ್ಷನ್ಗೆ ಯಾವತ್ತು ಹೋಗ್ತಾರೋ ಈ ಕೋರ್ಟ್ಗೆ, ಅವತ್ತೊಂದು ದಿವಸ ಟೋಟಲಿ ಏನೇನಾಗಿದೆ, ಏನೇನೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ, ಮತ್ತೆ ಎಷ್ಟಿಗೆ ಅವ್ರಿಗೆ ಇಂಟೆನ್ಸಿವ್ ಕೇರ್ ಬೇಕು ಇದ್ರೊಳಗಡೆ ಹಾಸ್ಪಿಟಲ್ನಲ್ಲಿ ಅಂತ ಅನ್ನುವಂಥದ್ದು ಪೂರ್ಣ ಪ್ರಮಾಣದ ಎಲ್ಲ ರಿಪೋರ್ಟ್ಗಳಿರ್ತವೆ. ಆ ರಿಪೋರ್ಟ್ಗಳ ಸಮೇತ ನ್ಯಾಯಾಲಯಕ್ಕೆ ಅವತ್ತೊಂದು ದಿವಸ ಎಕ್ಸ್ಟೆನ್ಷನ್ಗೆ ಹೋದ ದಿವಸ ಅಕಸ್ಮಾತ್ ಹೋದ್ರೆ ನ್ಯಾಯಾಲಯದ ಮುಂದೆ ಸಲ್ಲಿಸ್ತಾರೆ. ಈ ಕೋರ್ಟ್ ಸ್ಯಾಟಿಸ್ಫೈಡ್ 100% ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ನಿಮ್ಗೆ ಬರೀ ರೆಸ್ಟ್ ಇದ್ರೆ ನಿಮಗೆ ಯಾಕೆ ಬೇಕು, ಇಲ್ಲ ಅಂದ್ರೆ ನೀವು ಜೈಲಲ್ಲಿ ಮಾಡ್ಬೋದಲ್ಲ ಅಂತ ಅದು ದಟ್ ಇಸ್ ಡಿಸ್ಕ್ರಿಷನ್ ಆಫ್ ಎ ಕೋರ್ಟ್. ಅದನ್ನ ಯಾರು ಕ್ವಶನ್ ಮಾಡೋಕೆ ಆಗೋದಿಲ್ಲ ಜಗತ್ತಲ್ಲಿ. ಯಾಕೆಂದ್ರೆ ದಟ್ ಇಸ್ ಅವರು ನ್ಯಾಯಾಲಯ ಏನ್ ತೀರ್ಮಾನ ತಗೊಳ್ತಾರೋ ಅದು ಅಂತಿಮ. ಅದ್ರ ಬಗ್ಗೆ ನಾವು ಕಿಂಚಿತ್ತು ನಾವು ಮಾತಾಡೋಕೆ ಯಾವುದೇ ತರವಾದಂತ ಹಕ್ಕಿಲ್ಲ. ಆ ಕಾರಣಕ್ಕೆ ಇದು ಏನು ಡಾಕ್ಯುಮೆಂಟೇಶನ್ಸ್ ಬರುತ್ತೋ, ಯಾವ ರೀತಿ ಡಾಕ್ಟರ್ ಸಂಬಂಧಪಟ್ಟಂತ ಪೂರ್ಣ ಪ್ರಮಾಣದ ಏನು ದಾಖಲಾತಿಗಳನ್ನ ನೀಡ್ತಾರೋ ಅದರ ಮೇಲೆ ಮುಂದಿನ ನಡೆ ನನ್ನ ಲೆಕ್ಕದಲ್ಲಿ ನಡೆಯುತ್ತೆ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಸರ್. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ ಅಂಡ್ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ.